Dear students, today I am going to teach the first lesson Healthy Life, written by Pedro Pablo Sacristan. In this lesson, you will have an activity in the beginning. That activity is morning walk. ಮಕ್ಕಳೇ, ಇವತ್ತು ನಾವು ನಿಮ್ಮ ನಿಮ್ಮ ಇಂಗ್ಲಿಷ್ ವಿಷಯದ ಮೊದಲನೇ ಅಧ್ಯಾಯ ಹೆಲ್ದಿ ಲೈಫ್ ಅನ್ನುವಂಥ ಪಾಠವನ್ನು ಅಭ್ಯಾಸ ಮಾಡೋಣ. ಈ ಪಾಠವನ್ನು ಬರೆದವರು ಪೆಡ್ರೋ ಪ್ಯಾಬ್ಲೋ ಸ್ಯಾಕ್ರಿಸ್ಟನ್ ಅಂಥೇಳಿ. ಈ ಪಾಠದ ಆರಂಭದಲ್ಲಿ ಒಂದು ಚಟುವಟಿಕೆಯನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಆ ಚಟುವಟಿಕೆಯ ಹೆಸರು ಮಾರ್ನಿಂಗ್ ವಾಕ್. Dear students, look at the pictures. There are 8 pictures in this activity. ಮಕ್ಕಳೇ, ಈ ಆ್ಯಕ್ಟಿವಿಟಿಯನ್ನು ನೀವು ನೋಡ್ತಾ ಇದ್ದೀರಲ್ವ, ಅಲ್ಲಿ 8 ಚಿತ್ರಗಳನ್ನು ಕೊಡಲಾಗಿದೆ. ಆ 8 ಚಿತ್ರಗಳು ಏನು ಹೇಳ್ತಾವೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಮೊದಲನೇ ಚಿತ್ರ, ಬೇಗನೆ ಏಳೋದು, ಅಂದರೆ ವೇಕಿಂಗ್ ಅಪ್ ಅರ್ಲಿ. ಬೆಳಿಗ್ಗೆ ಬೇಗನೆ ಏಳೋದು. ಬೇಗನೆ ಎದ್ದು ಏನು ಮಾಡೋದು? ಹೊರಗಡೆ ವಾಕಿಂಗ್ಗೆ ಹೋಗೋದು. ಗೋ ಫಾರ್ ಎ ಮಾರ್ನಿಂಗ್ ವಾಕ್. ಇನ್ನು ಮೂರನೇ ಚಿತ್ರ ನೋಡ್ರಿ. ನೀವು ವಾಕಿಂಗ್ ಹೋದಾಗ ಹೊರಗಡೆ ಏನು ಕಾಣ್ತಾ ಇದೆ? ಸುಂದರವಾದಂಥ ಖಾಲಿ ರಸ್ತೆ ನಡುವೆ ನೀವು ಹೋಗ್ತಾ ಇದ್ದೀರಾ. ಆಗ ನೀವು ತಾಜಾ ಗಾಳಿಯನ್ನು ಸೇವಿಸ್ತೀರಿ. ವಾಕಿಂಗ್ ಥ್ರೂ ದ ರೋಡ್ ಆ್ಯಂಡ್ ಫೀಲ್ಸ್ ದ ಫ್ರೆಶ್ ಏರ್. ಆ್ಯಂಡ್ ದ ನೆಕ್ಸ್ಟ್ ಪಿಕ್ಚರ್, ಅಂದರೆ ಮುಂದಿನ ಚಿತ್ರದಲ್ಲಿ ಏನಿದೆ ಅಂದರೆ, ಫಾರ್ಮರ್ಸ್ ಆರ್ ವರ್ಕಿಂಗ್ ಇನ್ ದ ಫೀಲ್ಡ್. ರೈತರು ಹೊಲಗಳಲ್ಲಿ ಕೆಲಸ ಮಾಡೋದನ್ನು ನೀವು ಆ ವಾಕ್ಗೆ ಹೋದಾಗ ಗಮನಿಸಬಹುದು. ಇನ್ನು ಬೆಳಗಿನ ವಾಕಿಂಗ್ ಹೋದಾಗ ನಮಗೆ ಕಂಡುಬರುವಂಥ ಕೇಳಿಸುವಂಥ ಇನ್ನೊಂದು ಸಂಗತಿ ಅಂದರೆ, ಫಿಫ್ತ್ ಪಿಕ್ಚರ್, ದ ಚಿರ್ಪಿಂಗ್ ಆಫ್ ಬರ್ಡ್ಸ್. ಹಕ್ಕಿಗಳು ಚಿಲಿಪಿಲಿಗುಡ್ತಾ ಇರ್ತವೆ. ಹಾಗೆ ಇನ್ ದ ನೆಕ್ಸ್ಟ್ ಪಿಕ್ಚರ್, ಪೀಪಲ್ ಆರ್ ಡೂಯಿಂಗ್ ಎಕ್ಸಸೈಸಸ್. ಜನರು ಬೆಳಗಿನ ಅವಧಿಯಲ್ಲಿ ವ್ಯಾಯಾಮಗಳನ್ನು ಮಾಡ್ತಿದ್ದಾರೆ. ನೆಕ್ಸ್ಟ್ ಇನ್ ದ ಸೆವೆಂತ್ ಪಿಕ್ಚರ್, ಸ್ಲೋಲಿ ಸನ್ರೈಸಸ್. 7ನೇ ಚಿತ್ರದಲ್ಲಿ ಇಷ್ಟೆಲ್ಲ ನೀವು ನೋಡ್ಕೊಂಡು ಬರೋವರೆಗೆ ಸೂರ್ಯ ಉದಯ ಆಗಿರ್ತಾನೆ. ಆವಾಗ ಇನ್ ದ ಲಾಸ್ಟ್ ಪಿಕ್ಚರ್ ನೋಡ್ರಿ, ಅಲ್ಲಿ ಒಂದು ಹುಡುಗ ಗಟ್ಟಿಮುಟ್ಟಾದ ಶರೀರವನ್ನು ಹೊಂದಿದ್ದಾನೆ. ಅದರ ಅರ್ಥ ಏನು? ಆಫ್ಟರ್ ದ್ಯಾಟ್ ಯು ವಿಲ್ ರಿಟರ್ನ್ ಹೋಮ್ ಆ್ಯಂಡ್ ಮೇಕ್ ಸಮ್ ಎಕ್ಸಸೈಸಸ್ ಟು ಸ್ಟೇ ಫಿಟ್ ಆ್ಯಂಡ್ ಹೆಲ್ದಿ. ನೀವು ವಾಪಸ್ ಮನೆಗೆ ಬಂದು ನೀವು ಸ್ವಲ್ಪ ಆರೋಗ್ಯವಾಗಿರಲಿಕ್ಕೆ ಕೆಲವೊಂದು ವ್ಯಾಯಾಮಗಳನ್ನು ಮಾಡ್ತೀರಾ ಮತ್ತು ಆರೋಗ್ಯವಾಗಿರ್ತೀರಾ ಅನ್ನುವಂಥದ್ದು ಈ ಚಟುವಟಿಕೆಯ ಅರ್ಥ. ಓಕೆ ಮಕ್ಕಳೇ, ನಾವು ಈಗ ಪಾಠವನ್ನು ಪ್ರಾರಂಭ ಮಾಡುವ. ಈ ಪಾಠವನ್ನು ನಾವು 2 ಭಾಗ ಮಾಡಿ ಅಭ್ಯಾಸ ಮಾಡೋಣ. ಮೊದಲ ಭಾಗದಲ್ಲಿ ಅರ್ಧ ಪಾಠ, ಇನ್ನೊಂದು ಭಾಗದಲ್ಲಿ ಅರ್ಧ ಪಾಠವನ್ನು ನಾವು ಅಭ್ಯಸಿಸೋಣ. ಓಕೆ ಸ್ಟೂಡೆಂಟ್ಸ್, ನೌ ಐ ಆಮ್ ಗೋಯಿಂಗ್ ಟು ರೀಡ್ ದಿಸ್ lesson. Please listen to me carefully. Healthy life, Pedro Pablo Sacristan. Many years ago, everyone was strong and healthy. They ate varieties of food and loved fruits and vegetables. They took daily exercises and enjoyed walking, running, playing, and leaping about. The earth was the healthiest place you could imagine, and it was clear that both adults and children were full of joy and were in good moods. All this made one of the witches furious. She suggested that all the witches should come together to prepare a potion. One who drinks it would lose the desire to live. So that night all the witches gathered in the forest. They all needed to put all their energy to make the potion, which would have a powerful spell on people. During the collection of energy, one of the witches made a mistake in uttering the words. As a result, there was a big explosion. It was so big that it completely destroyed the forest. As a result, it turned all the witches
into tiny creatures like germs. They were trapped in liquid in a small bottle which was lying in a swamp. One day, a little boy found this bottle. Thinking it contained a nice new drink, he swallowed it fully. The germ like witches took advantage of this situation. Though they could not physically harm anyone, they learned to change the boy's likes and dislikes. ಓಕೆ ಮಕ್ಕಳೇ, ಇವತ್ತಿಗೆ ಇಷ್ಟು ಪಾಠವನ್ನು ನಾವು ಅಭ್ಯಾಸ ಮಾಡುವ. ಸರಿ, ಹಾಗಾದರೆ ಈಗ ನಾವು ಈ ಪಾಠದ ಅರ್ಥವನ್ನು ನೋಡ್ತಾ ಹೋಗುವ. ಓಕೆ, ಹಾಂ, ಪಾಠದ ಹೆಸರು ಹೆಲ್ದಿ ಲೈಫ್. ಹೆಲ್ದಿ ಲೈಫ್ ಅಂದರೆ ಆರೋಗ್ಯಕರ ಜೀವನ. ಈ ಪಾಠವನ್ನು ಬರೆದವರು ಪೆಡ್ರೋ ಪ್ಯಾಬ್ಲೋ ಸ್ಯಾಕ್ರಿಸ್ಟನ್ ಅಂಥೇಳಿ. ಸರಿ, ಹಾಗಾದರೆ ನಾವೀಗ ಪಾಠಕ್ಕೆ ಹೋಗುವ. ಓಕೆ. ಮೆನಿ ಇಯರ್ಸ್ ಅಗೋ ಎವ್ರಿ ಒನ್ ವಾಸ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ. ಅನೇಕ ವರ್ಷಗಳ ಹಿಂದೆ ಎವ್ರಿ ಒನ್ ವಾಸ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ. ಎಲ್ಲರೂ ತುಂಬ ಗಟ್ಟಿಮುಟ್ಟಾಗಿದ್ದರು ಮತ್ತು ಆರೋಗ್ಯವಾಗಿದ್ದರು. ದೇ ಏಟ್ ವೆರೈಟೀಸ್ ಆಫ್ ಫುಡ್ ಆ್ಯಂಡ್ ಲವ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಅವರು ಅನೇಕ ವಿಧವಾದ ಆಹಾರವನ್ನು ಸೇವಿಸ್ತಾ ಇದ್ದರು. ಆ್ಯಂಡ್ ಲವ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಮಕ್ಕಳೇ, ಫ್ರೂಟ್ಸ್ ಅಂದರೆ ನಿಮಗೆ ಗೊತ್ತಿದೆಯಲ್ಲ, ಫ್ರೂಟ್ಸ್ ಅಂದರೆ ಹಣ್ಣುಗಳು. ಆ್ಯಂಡ್ ವೆಜಿಟೇಬಲ್ಸ್ ಮತ್ತು ತರಕಾರಿಗಳು. ಅವರು ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನಲಿಕ್ಕೆ ತುಂಬ ಇಷ್ಟಪಡ್ತಿದ್ರು. ದೇ ಟುಕ್ ಡೈಲಿ ಎಕ್ಸಸೈಸಸ್ ಆ್ಯಂಡ್ ಎಂಜಾಯ್ಡ್ ವಾಕಿಂಗ್, ರನ್ನಿಂಗ್, ಪ್ಲೇಯಿಂಗ್ ಆ್ಯಂಡ್ ಲೀಪಿಂಗ್ ಅಬೌಟ್. ನೋಡ್ರಿ, ದೇ ಟುಕ್ ಡೈಲಿ ಎಕ್ಸಸೈಸಸ್ ಅಂದರೆ ವ್ಯಾಯಾಮ. ಅವರು ದಿನಾಲು ವ್ಯಾಯಾಮವನ್ನು ಮಾಡ್ತಾಯಿದ್ರು. ಆ್ಯಂಡ್ ಎಂಜಾಯ್ಡ್ ವಾಕಿಂಗ್, ರನ್ನಿಂಗ್, ಪ್ಲೇಯಿಂಗ್ ಆ್ಯಂಡ್ ಲೀಪಿಂಗ್ ಅಬೌಟ್. ಮತ್ತು ಅವರು ವಾಕಿಂಗ್ ಮಾಡಲಿಕ್ಕೆ ಅಂದರೆ ನಡೆದಾಡಲಿಕ್ಕೆ, ಓಡಲಿಕ್ಕೆ, ರನ್ನಿಂಗ್ ಓಡಲಿಕ್ಕೆ, ಪ್ಲೇಯಿಂಗ್ ಆಟ ಆಡಲಿಕ್ಕೆ, ಆ್ಯಂಡ್ ಲೀಪಿಂಗ್ ಮತ್ತು ಜಿಗಿಲಿಕ್ಕೆ, ಅವೆಲ್ಲದಕ್ಕೂ ಅವರು ಖುಷಿ ಪಡ್ತಾ ಇದ್ರು. ಇದೆಲ್ಲ ಮಾಡಲಿಕ್ಕೆ ಅವರು ಖುಷಿ ಪಡ್ತಾ ಇದ್ರು. ದ ಅರ್ತ್ ವಾಸ್ ದ ಹೆಲ್ದಿಯೆಸ್ಟ್ ಪ್ಲೇಸ್ ಯು ಕುಡ್ ಇಮ್ಯಾಜಿನ್. ಆವಾಗ ಈ ಭೂಮಿ ಈ ಅತ್ಯಂತ ಆರೋಗ್ಯಕರವಾದ ಸ್ಥಳವಾಗಿತ್ತು. ಆ್ಯಂಡ್ ಇಟ್ ವಾಸ್ ಕ್ಲಿಯರ್ that both adults and children were full of joy and were in good moods. ಮತ್ತು ಇದು ಒಂದು ವಿಷಯ ಇಲ್ಲಿ ತುಂಬ ಸ್ಪಷ್ಟವಾಗಿತ್ತು. ಏನಂದರೆ ಎಲ್ಲ ಅಡಲ್ಟ್ಸ್ ಅಂದರೆ ವಯಸ್ಕರು, ಆ್ಯಂಡ್ ಚಿಲ್ಡ್ರನ್ ಅಂದರೆ ಮಕ್ಕಳು, ವಯಸ್ಕರು ಮತ್ತು ಮಕ್ಕಳು ಎಲ್ಲರೂ ಫುಲ್ ಆಫ್ ಜಾಯ್ ಅಂದರೆ ತುಂಬ ಖುಷಿಯಿಂದ ಇರ್ತಿದ್ರು ಮತ್ತು ತುಂಬ ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿದ್ರು. ಓಕೆ ಮಕ್ಕಳೇ, ಈಗ ಮುಂದಿನ ಪ್ಯಾರಾಗ್ರಾಫ್ನ ಅರ್ಥ ನೋಡುವ. ಆಲ್ ದಿಸ್ ಮೇಡ್ ಒನ್ ಆಫ್ ದ ವಿಚಸ್ ಫ್ಯೂರಿಯಸ್. ಹೀಗೆ ಎಲ್ಲ ನಡೀತಿರ್ಬೇಕಾದ್ರೆ ಇದೆಲ್ಲವೂ ಒಂದು ವಿಚ್ ಅಂದರೆ ಏನರ್ಥ ಹೇಳಿ? ವಿಚ್ ಅಂದರೆ ಮಾಟಗಾತಿ ಅಂಥೇಳಿ. ಏನಂತ ಹೇಳಿ ಕರಿತೀವಿ ನಾವು? ವಿಚ್ ಅಂದರೆ ಮಾಟಗಾತಿ, ಅಂದರೆ ಮಾಂತ್ರಿಕ ಅಥವಾ ಜಾದೂ ವಿದ್ಯೆಯನ್ನು ತಿಳಿದವಳು. ಫ್ಯೂರಿಯಸ್. ಆಲ್ ದಿಸ್ ಮೇಡ್ ಒನ್ ಆಫ್ ದ ವಿಚಸ್ ಫ್ಯೂರಿಯಸ್ ಅಂದರೆ ತುಂಬ ಸಿಟ್ಟು ಬರೋದು. ಇದೆಲ್ಲವೂ ಒಂದು ಮಾಟಗಾತಿಗೆ ತುಂಬ ಸಿಟ್ಟನ್ನು ತಂತು. ಮಕ್ಕಳೇ ನೋಡಿ, ಇವಳೇ ಮಾಟಗಾತಿ ತುಂಬ ಭಯಂಕರವಾಗಿದ್ದಾಳಲ್ವಾ? She suggested that all the witches should come together to prepare a potion. ಅವಳು ಎಲ್ರಿಗೂ ಒಂದು ಸಜೆಸ್ಟ್ ಮಾಡ್ತಾಳೆ. ಏನು ಸಜೆಸ್ಟ್ ಮಾಡ್ತಾಳೆ? ಎಲ್ಲ ವಿಚಸ್ಗೆ, ಎಲ್ಲ ಮಾಟಗಾರ್ತಿಯರು ಒಂದು ಕಡೆ ಸೇರಬೇಕು. ಮತ್ತು ಏನು ಮಾಡಬೇಕು? ಎಲ್ಲರೂ ಸೇರಿ ಒಂದು ಮದ್ದನ್ನು ತಯಾರಿಸಬೇಕು. ಪೋಷನ್ ಅಂದರೆ ಮದ್ದು, ಪ್ರಿಪೇರ್ ಅಂದರೆ ತಯಾರಿಸು. ನೋಡ್ರಿ, ಎಲ್ಲ ಮಾಟಗಾರ್ತಿಯರು ನಾವು ಒಂದು ಕಡೆ ಸೇರಬೇಕು ಮತ್ತು ನಾವು ಒಂದು ಮದ್ದನ್ನು ತಯಾರಿಸಬೇಕು ಅಂಥೇಳಿ ಆ ವಿಚ್ ಎಲ್ರಿಗೂ ಹೇಳ್ತಾಳೆ. ಒನ್ ಹೂ ಡ್ರಿಂಕ್ಸ್ ಇಟ್ ವುಡ್ ಲೂಸ್ ದ ಡಿಸೈರ್ ಟು ಲೀವ್.
ಮತ್ತು ಯಾರು ಆ ಮದ್ದನ್ನು ಸೇವಿಸ್ತಾರೋ ಅವರು ಬದುಕುವ ಆಸೆಯನ್ನೇ ಕಳೆದುಕೊಂಡು ಬಿಡಬೇಕು ಅಂತ ಮದ್ದನ್ನು ತಯಾರಿಸುವಂಥ ಪ್ರಯತ್ನ ನಡೀತಾ ಇರುತ್ತೆ. ಇಲ್ಲಿ ಡಿಸೈರ್ ಅನ್ನುವಂಥ ಪದ ಬಂದಿದೆ. ಡಿಸೈರ್ ಇದರ ಅರ್ಥ ಆಸೆ ಅಥವಾ ಬಯಕೆ. ಲೂಸ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕಳೆದುಕೊಳ್ಳೋದು. ಅಂದರೆ ಯಾರು ಅವರು ತಯಾರಿಸಿದಂಥ ಮದ್ದನ್ನು ಕುಡಿತಾರಲ್ಲ ಅವರು ತಮ್ಮ ಬದುಕೋ ಆಸೆಯನ್ನೇ ಕಳ್ಕೊಂಡು ಬಿಡ್ತಾರೆ. ಈ ರೀತಿಯಾಗಿ ಸೊ ದಟ್ ನೈಟ್ ಆಲ್ ದ ವಿಚಸ್ ಗ್ಯಾದರ್ಡ್ ಇನ್ ದ ಫಾರೆಸ್ಟ್. ಈ ರೀತಿ ಅವಳ ಮಾತನ್ನು ಕೇಳಿ ಎಲ್ಲ ವಿಚಸ್, ಸುಮಾರಷ್ಟು ಜನ ಮಾಟಗಾರ್ತಿಯರು ಒಂದು ರಾತ್ರಿ ಒಂದು ಕಾಡಿನಲ್ಲಿ, ಫಾರೆಸ್ಟ್ ಅಂದರೆ ಕಾಡು, ಗ್ಯಾದರ್ ಅಂದರೆ ಸೇರೋದು, ಒಂದು ಕಾಡಿನಲ್ಲಿ ಎಲ್ಲ ವಿಚಸ್ಗಳು ಒಂದು ಸಭೆಯನ್ನು ಸೇರ್ತಾರೆ. ಮಕ್ಕಳೇ, ಈಗ 3ನೇ ಪ್ಯಾರಾಗ್ರಾಫ್ನ ಅರ್ಥವನ್ನು ನೋಡೋಣ. ದೇ ಆಲ್ ನೀಡೆಡ್ ಟು ಪುಟ್ ಆಲ್ ದೇರ್ ಎನರ್ಜಿ ಟು ಮೇಕ್ ದ ಪೋಷನ್. ಅವರೆಲ್ಲರೂ ತಮ್ಮ ಎಲ್ಲ ಶಕ್ತಿಯನ್ನು ಪ್ರಯೋಗಿಸಿ ಆ ಮದ್ದನ್ನು ತಯಾರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವಿಚ್ ವುಡ್ ಹ್ಯಾವ್ ಎ ಪವರ್ಫುಲ್ ಸ್ಪೆಲ್ ಆನ್ ದ ಪೀಪಲ್. ಮತ್ತು ಈ ಮದ್ದು ಜನರ ಮೇಲೆ ತುಂಬ ಗಾಢವಾದ ಪರಿಣಾಮವನ್ನು ಬೀರಬೇಕು ಅನ್ನುವಂಥದ್ದು ಅವರ ಆಸೆಯಾಗಿರ್ತೈತಿ. ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ಎನರ್ಜಿ. ಹೀಗೆ ಅವರು ಅದ್ಭುತವಾದ ಆ ಮದ್ದನ್ನು ತಯಾರಿಸಲಿಕ್ಕೆ ಅವರು ತಮ್ಮೆಲ್ಲರ ಶಕ್ತಿಯನ್ನು ಸೇರಿಸ್ತಾ ಇರ್ತಾರೆ. ಎನರ್ಜಿ ಅಂದರೆ ಶಕ್ತಿ, ಕಲೆಕ್ಷನ್ ಅಂದರೆ ಸೇರಿಸು. ಹೀಗೆ ಅವರು ಶಕ್ತಿಯನ್ನು ಕಲೆಕ್ಟ್ ಮಾಡ್ತಾ ಇರಬೇಕಾದ್ರೆ ಏನಾಗುತ್ತೆ ನೋಡ್ರಿ, ಒನ್ ಆಫ್ ದ ವಿಚಸ್ ಮೇಡ್ ಎ ಮಿಸ್ಟೇಕ್ ಇನ್ ಅಟರಿಂಗ್ ದ ವರ್ಡ್ಸ್. ಅದರಲ್ಲಿ ಒಂದು ಮಾಟಗಾರ್ತಿ ಅವರು ಹೇಳುವಂಥ ಮಂತ್ರವನ್ನು ತಪ್ಪಾಗಿ ಉಚ್ಚಾರ ಮಾಡಿಬಿಡ್ತಾಳೆ. ಅಟರಿಂಗ್ ಅಂದರೆ ಉಚ್ಚಾರ ಮಾಡೋದು. ಮೇಡ್ ಎ ಮಿಸ್ಟೇಕ್ ಇನ್ ಅಟರಿಂಗ್ ಅಂದರೆ ಆ ಮಂತ್ರವನ್ನು ಉಚ್ಚಾರ ಮಾಡೋದರಲ್ಲಿ ತಪ್ಪು ಮಾಡಿಬಿಡ್ತಾಳೆ. ಆ ಮಂತ್ರ ತಪ್ಪು ಹೇಳಿದ ಕೂಡಲೇ ಏನಾಗುತ್ತೆ ನೋಡಿ ಮಕ್ಕಳೇ, ಆ್ಯಸ್ ಎ ರಿಸಲ್ಟ್ ಅದರ ಪರಿಣಾಮವಾಗಿ ದೇರ್ ವಾಸ್ ಎ ಬಿಗ್ ಎಕ್ಸ್ಪ್ಲೋಷನ್. ಅಲ್ಲಿ ಒಂದು ದೊಡ್ಡ ಸ್ಫೋಟ ಆಗುತ್ತೆ. ಎಕ್ಸ್ಪ್ಲೋಷನ್ ಇದರ ಅರ್ಥ ಸ್ಫೋಟ. ನೋಡಿ ಮಕ್ಕಳೇ, ಈ ರೀತಿಯಾಗಿ ಒಂದು ದೊಡ್ಡ ಸ್ಫೋಟ ಆಗುತ್ತೆ. It was so big that it completely destroyed the forest. ಆ ಸ್ಫೋಟ ಎಷ್ಟು ದೊಡ್ಡದಾಗಿತ್ತು ಅಂದರೆ ಅದು ಇಡೀ ಕಾಡನ್ನೇ ನಾಶ ಮಾಡಿಬಿಡ್ತು. ಇಲ್ಲಿ ಡೆಸ್ಟ್ರಾಯ್ ಅಂದರೆ ನಾಶವಾಗೋದು, ನಾಶವಾಯಿತು. ಫಾರೆಸ್ಟ್ ಅಂದರೆ ಕಾಡು. ನೋಡಿ ಮಕ್ಕಳೇ, ಈ ರೀತಿಯಾಗಿ ಆ ಸ್ಫೋಟದಿಂದ ಇಡೀ ಕಾಡೆ ಸಂಪೂರ್ಣವಾಗಿ ನಾಶವಾಗಿ ಹೋಯಿತು. ನೋಡಿ ಮಕ್ಕಳೇ, ಒಂದು ವಿಚ್ ತಪ್ಪು ಮಂತ್ರ ಹೇಳಿದ್ರಿಂದ, ಆ ಮಂತ್ರ ಉಚ್ಚಾರದಲ್ಲಿ ತಪ್ಪಾಗಿರೋದ್ರಿಂದ ಅಲ್ಲಿ ಒಂದು ದೊಡ್ಡ ಎಕ್ಸ್ಪ್ಲೋಷನ್, ಸ್ಫೋಟ ನಡೆಯುತ್ತೆ ಮತ್ತು ಸಂಪೂರ್ಣ ಕಾಡು ನಾಶವಾಗಿ ಹೋಗುತ್ತೆ. ಈಗ ಇಲ್ಲಿ ಮುಂದ್ಗಡೆ ನೀವು ಎಷ್ಟು ಪಾಠ ಅರ್ಥ ಮಾಡ್ಕೊಂಡಿರಿ ಅನ್ನೋದಕ್ಕೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಪ್ರಶ್ನೆಗಳನ್ನು ನಾವು ಕೊನೆಯಲ್ಲಿ ಚರ್ಚೆ ಮಾಡುವ. ಈಗ ನಾವು 3ನೇ ಪ್ಯಾರ ನೋಡುವ. ಈಗ ಆ್ಯಸ್ ಎ ರಿಸಲ್ಟ್ ಇಟ್ ಟರ್ನ್ಡ್ ಆಲ್ ದ ವಿಚಸ್ ಇನ್ ಟು ಟೈನಿ ಕ್ರೀಚರ್ಸ್ ಲೈಕ್ ಜರ್ಮ್ಸ್. ಆ್ಯಸ್ ಎ ರಿಸಲ್ಟ್ ಆ ಸ್ಫೋಟ ಆಯ್ತಲ್ವಾ, ಅದರಿಂದ ಏನಾಯಿತು, ಇಟ್ ಟರ್ನ್ಡ್ ಆಲ್ ದ ವಿಚಸ್ ಇನ್ ಟು ಟೈನಿ ಕ್ರೀಚರ್ಸ್ ಲೈಕ್ ಜರ್ಮ್ಸ್. ಆ ಸ್ಫೋಟದಿಂದಾಗಿ ಆ ಎಲ್ಲ ಮಾಟಗಾರ್ತಿಯರು ಟೈನಿ ಅಂದರೆ ಸಣ್ಣ, ಕ್ರೀಚರ್ಸ್ ಅಂದರೆ ಜೀವಿಗಳು, ಜರ್ಮ್ಸ್ ಅಂದರೆ ಸೂಕ್ಷ್ಮಾಣುಜೀವಿಗಳು. ಆ ಎಲ್ಲ ಮಾಟಗಾರ್ತಿಯರು ಸಣ್ಣ ಸಣ್ಣ ಸೂಕ್ಷ್ಮಾಣುಜೀವಿಗಳಾಗಿ ಬದಲಾವಣೆಯಾಗ್ಬಿಡ್ತಾರೆ. ನೋಡಿ ಮಕ್ಕಳೇ, ಎಲ್ಲ ಮಾಟಗಾರ್ತಿ ನೋಡಿರಲ್ಲ ನೀವು, ಆ ಎಲ್ಲ ಮಾಟಗಾರ್ತಿಯರು ಈ ರೀತಿಯಾಗಿ ಸಣ್ಣ 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 ಸೂಕ್ಷ್ಮಾಣುಜೀವಿಗಳಾಗಿ ಬದಲಾಗ್ಬಿಡ್ತಾರೆ. They were trapped in liquid in a small bottle which was lying in a swamp. ನೋಡ್ರಿ, they were trapped, ಅವರೆಲ್ಲರೂ ಒಂದರಲ್ಲಿ
ಬಂಧನಕ್ಕೊಳಗಾದರು, ಬಲೆಗೆ ಬಿದ್ದರು. ಟ್ರ್ಯಾಪ್ ಅಂದರೆ ಬಲೆಗೆ ಬೀಳುವುದು. ಇನ್ ಲಿಕ್ವಿಡ್ ಇನ್ ಎ ಸ್ಮಾಲ್ ಬಾಟಲ್, ಒಂದು ಸಣ್ಣ ಬಾಟಲ್ನಲ್ಲಿ ಒಂದು ಲಿಕ್ವಿಡ್ ಇತ್ತು. ಲಿಕ್ವಿಡ್ ಅಂದರೆ ನಾವು ದ್ರವ ಅಂಥೇಳಿ ಕರಿತೀವಿ. ಲಿಕ್ವಿಡ್ ಅಂದರೆ ದ್ರವ. ಇನ್ ಎ ಸ್ಮಾಲ್ ಬಾಟಲ್, ಒಂದು ಸಣ್ಣ ಬಾಟಲ್ನಲ್ಲಿರುವಂಥ ಒಂದು ದ್ರವದಲ್ಲಿ ಅವೆಲ್ಲವೂ ಬಂಧನಕ್ಕೊಳಗಾಗಿಬಿಟ್ಟು, ಅಂದರೆ ಸಿಗಾಬಿದ್ದುಬಿಟ್ಟು. ವಿಚ್ ವಾಸ್ ಲೈಯಿಂಗ್ ಇನ್ ಎ ಸ್ವ್ಯಾಂಪ್, ಮತ್ತು ಆ ಬಾಟಲ್ ಒಂದು ಜೌಗು ಪ್ರದೇಶ ಅಥವಾ ಕೆಸರು, ಸ್ವ್ಯಾಂಪ್ ಅಂದರೆ ಕೆಸರು, ಆ ಕೆಸರಿನಲ್ಲಿ ಬಿತ್ತು ಆ ಬಾಟಲ್. ಹಾಗಾದರೆ ನಾವು ಕೆಸರನ್ನು ನೋಡುವ. ಈಗ ನೋಡಿ ಮಕ್ಕಳೇ, ಇಂತಹ ಪ್ರದೇಶವನ್ನು ನಾವು ಜೌಗು ಪ್ರದೇಶ ಅಥವಾ ಕೆಸರಿನಿಂದ ತುಂಬಿರುವಂಥ ಪ್ರದೇಶ ಅಂಥೇಳಿ ಕರಿತೀವಿ. ಇಂಥ ಜಾಗದಲ್ಲಿ ಒಂದು ಸಣ್ಣ ಬಾಟಲ್ನಲ್ಲಿರುವಂಥ ಒಂದು ದ್ರವದಲ್ಲಿ ಅವೆಲ್ಲ ವಿಚಸ್ಗಳು ಸೂಕ್ಷ್ಮಾಣುಜೀವಿಗಳ ರೂಪದಲ್ಲಿ ಬಂಧನಕ್ಕೊಳಗಾಗಿ ಬಿದ್ದಿದ್ವು. ಹೀಗಾಗಬೇಕಾದ್ರೆ ಏನಾಯ್ತು ನೋಡ್ರಿ. ಒನ್ ಡೇ ಎ ಲಿಟಲ್ ಬಾಯ್ ಫೌಂಡ್ ದಿಸ್ ಬಾಟಲ್. ಒಂದಿನ ಒಂದು ಸಣ್ಣ ಹುಡುಗ, ಲಿಟಲ್ ಬಾಯ್, ಸಣ್ಣ ಹುಡುಗನಿಗೆ ಆ ಬಾಟಲ್ ಸಿಕ್ತು. ಥಿಂಕಿಂಗ್ ಇಟ್ ಕಂಟೈನ್ಡ್ ಎ ನೈಸ್ ನ್ಯೂ ಡ್ರಿಂಕ್, ಹಿ ಸ್ವ್ಯಾಲೋಡ್ ಇಟ್ ಫುಲ್ಲಿ. ಆ ಹುಡುಗ ಏನು ವಿಚಾರ ಮಾಡ್ತಾನೆ? ಥಿಂಕಿಂಗ್ ಅಂದರೆ ವಿಚಾರ ಮಾಡೋದು. ಏನು ವಿಚಾರ ಮಾಡ್ತಾನೆ ಗೊತ್ತಾ? ಈ ಬಾಟಲ್ನಲ್ಲಿ ಯಾವುದೋ ಒಂದು ನೈಸ್ ನ್ಯೂ ಡ್ರಿಂಕ್ ಇದೆ, ಅಂದರೆ ತುಂಬ ವಿಶೇಷವಾದಂಥ ಒಂದು ಹೊಸ ಯಾವುದೋ ಒಂದು ಪಾನೀಯ ಇದೆ, ಪೆಪ್ಸಿನೋ ಕೋಕಾ ಕೋಲಾನೋ ಅಂಥ ಒಂದು ಪಾನೀಯ ಇದೆ ಅಂತ ತಿಳ್ಕೊಳ್ತಾನೆ. ಹಿ ಸ್ವ್ಯಾಲೋಡ್ ಇಟ್ ಫುಲ್ಲಿ, ಮತ್ತು ಅವನು ಆ ಬಾಟಲ್ ತೊಗೊಂಡು ಅದೆಲ್ಲವನ್ನು ಸ್ವ್ಯಾಲೋ ಅಂದರೆ ಅಷ್ಟನ್ನು ಅದನ್ನು ಕುಡಿದು ಬಿಡ್ತಾನೆ, ನುಂಗಿ ಬಿಡ್ತಾನೆ. ದ ಜರ್ಮ್ ಲೈಕ್ ವಿಚಸ್ ಟುಕ್ ಅಡ್ವಾಂಟೇಜ್ ಆಫ್ ದಿಸ್ ಸಿಚುವೇಶನ್. ಆ ವಿಚಸ್ಗಳೆಲ್ಲ ಜರ್ಮ್ಸ್ಗಳಾಗಿದ್ವಲ್ಲ, ನಾ ಹೇಳಿದ್ನಲ್ಲ ನಿಮಗೆ, ಎಲ್ಲ ಮಾಟಗಾರ್ತಿಯರು ಸೂಕ್ಷ್ಮಾಣುಜೀವಿಗಳ ಆಗಿದ್ದರು. ಆ ಸೂಕ್ಷ್ಮಾಣುಜೀವಿಗಳು ಏನು ಮಾಡಿದವು? ಟುಕ್ ಅಡ್ವಾಂಟೇಜ್ ಆಫ್ ದಿಸ್ ಸಿಚುವೇಶನ್. ಈ ಸಿಚುವೇಶನ್ ಅಂದರೆ ಈ ಸ್ಥಿತಿಯ ಅಥವಾ ಈ ಪರಿಸ್ಥಿತಿಯ ಅಡ್ವಾಂಟೇಜ್ ತಗೊಂಡವು, ಅಂದರೆ ಲಾಭ ಮಾಡಿಕೊಂಡವು. ಆ ಹುಡುಗ ಆ ಬಾಟಲ್ನಲ್ಲಿರುವಂಥ ಡ್ರಿಂಕನ್ನು ಕುಡಿದ ಕೂಡಲೇ ಆ ಸಿಚುವೇಶನ್ನ ಲಾಭ ಹೇಗೆ ಪಡ್ಕೊಂಡ್ವು ನೋಡ್ರಿ. ದೋ ದೇ ಕುಡ್ ನಾಟ್ ಫಿಸಿಕಲಿ ಹಾರ್ಮ್ ಎನಿವನ್. ಆ ವಿಚಸ್ಗಳು ಯಾರಿಗೂ ದೈಹಿಕವಾಗಿ ತೊಂದರೆ ಮಾಡಲೇ ಇಲ್ಲ. ಫಿಸಿಕಲಿ ಅಂದರೆ ದೈಹಿಕವಾಗಿ, ಹಾರ್ಮ್ ಅಂದರೆ ತೊಂದರೆ ಮಾಡೋದು, ಅಂದರೆ ದೈಹಿಕವಾಗಿ ಅವರಿಗೆ ನೆಗಡಿ ಆಗಲಿಲ್ಲ, ಕೆಮ್ಮಾಗಲಿಲ್ಲ, ಜ್ವರ ಬರಲಿಲ್ಲ. ಹಾಗಾದರೆ ಏನು ತೊಂದರೆ ಆಯಿತು? ದೇ ಲರ್ನ್ ಟು ಚೇಂಜ್ ದ ಬಾಯ್ಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ನೋಡಿ ಮಕ್ಕಳೇ, ಆದರೆ ಅದು ಒಂದು ಹೊಸ ವಿಷಯವನ್ನು ಕಂಡುಕೊಳ್ತು. ಆ ಜರ್ಮ್ಸ್ ಏನು? ದೇ ಲರ್ನ್ಡ್, ಅವು ತಿಳ್ಕೊಂಡ್ವು ಏನು? ಟು ಚೇಂಜ್ ದ ಬಾಯ್ಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಅದು ಅವನ ಇಷ್ಟ ಮತ್ತು ಅವನ ಇಷ್ಟ ಇಲ್ಲದೆ ಇರುವಂಥ ಸಂಗತಿಗಳನ್ನು ಬದಲಾವಣೆ ಮಾಡಲಿಕ್ಕೆ ತಿಳ್ಕೊಳ್ತು. ಹೇಗೆ ಬದಲಾವಣೆ ಮಾಡ್ಕೊಳ್ಳೋದು ಅಂದರೆ, ಅವನಿಗೆ ಯಾವುದು ಬೇಕನ್ನಿಸ್ತಿತ್ತೋ ಇಷ್ಟು ದಿವಸ ಅದು ಬೇಡ ಅನಿಸೋದು, ಮತ್ತು ಯಾವುದು ಬೇಡ ಅನ್ನಿಸ್ತಿತ್ತೋ ಅದು ಬೇಕನ್ನಿಸೋದು. ಈ ರೀತಿಯಾಗಿ ಅವನ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಬದಲಾಗಿಬಿಟ್ರು. ಮಕ್ಕಳೇ, ಇವತ್ತಿಗೆ ನಾವು ಇಲ್ಲಿವರೆಗೆ ಈ ಪಾಠವನ್ನು ಅಭ್ಯಾಸ ಮಾಡಿದ್ದೀವಿ, ಓದಿದ್ವಿ. ಇಲ್ಲಿವರೆಗೆ ಈ ಪಾಠದ ಅರ್ಥವನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಮುಂದಿನ ಪಾಠದ ಅರ್ಥವನ್ನು ನಾನು ಮುಂದಿನ ಅವಧಿಯಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಈಗ ಈ ಪಾಠವನ್ನು ಇಲ್ಲಿಗೆ ನಿಲ್ಲಿಸುವ. ಮಕ್ಕಳೇ, ಈ ಪಾಠವನ್ನು ನೀವು ಮನೆಯಲ್ಲಿ ಕನಿಷ್ಠ ಒಂದು 3 ರಿಂದ 4 ಸಲ ಓದಬೇಕು. ನಾನು ಓದಿದ್ದನ್ನು ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡ್ರಿ. ಯಾವುದು ಉಚ್ಚಾರ ನಾನು ಹೇಗೆ ಮಾಡಿದ್ದೇನೆ ಹಾಗೆ ನೀವು ಉಚ್ಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನೀಟಾಗಿ ಪಾಠವನ್ನು ಓದ್ಕೊಳ್ಬೇಕು. ಇದೇ ನಿಮ್ಮ ಹೋಮ್ವರ್ಕ್. ಪಾಠವನ್ನು ನೀಟಾಗಿ ಓದ್ಕೊಳ್ಳೋದು, ಮತ್ತು ನಾನು ಕೆಲವು ಶಬ್ದಗಳನ್ನು ಕೊಡ್ತೀನಿ. ಆ ಶಬ್ದಗಳ ಅರ್ಥವನ್ನು ನೀವು ಡಿಕ್ಷನರಿಯಲ್ಲಿ ಹುಡುಕಬೇಕು. ಓಕೆನಾ? ಧನ್ಯವಾದ ಮಕ್ಕಳೇ.